MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬಿಹಾರ ಫಲಿತಾಂಶ ಎಫೆಕ್ಟ್ನಿಂದ ನವೆಂಬರ್ ಕ್ರಾಂತಿ ತಣ್ಣಗಾಯ್ತ. ಸಂಪುಟ ಪುನರಚನೆ ಚೆಂಡನ ಮತ್ತೆ ರಾಹುಲ್ ಅಂಗಳಕ್ಕೆ ಎಸ್ತಿದ್ಯಾಕೆ ಖರ್ಗೆ? ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಮತ್ತು ಪಡೆಯಲು ಜೋರಾಯಿತು ಶಾಸಕರ ಲಾಬಿ. ಈ ಸುದ್ದಿಯನ್ನು ನೋಡೋಣ ಸಂಪುಟ ಸರ್ಜರಿ ನ್ಯೂಸ್ ಟಾಪ್ ಲೈನ್ನಲ್ಲಿ. ನವೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಂಪುಟ ಪುನರಚನೆ ವಿಚಾರವು ಗೊಂದಲ ಸೃಷ್ಟಿಸಿದೆ. ಸಂಪುಟಕ್ಕೆ ಸರ್ಜರಿ ಮಾಡಲು ಸಿಎಂ ಉತ್ಸುಕರಾಗಿದ್ದಾರೆ. ಆದರೆ ದೆಹಲಿ ಅಂಗಳದಲ್ಲಿರೋ ಚೆಂಡು ಅತ್ತಿಂದಿತ್ತ ಓಡಾಡ್ತಿದೆ. ಬಿಹಾರ ಫಲಿತಾಂಶ ಇದಕ್ಕೆಲ್ಲ ಕಾರಣ. ಸಂಪುಟ ಪುನರಚನೆ ಚೆಂಡನ್ನ ರಾಹುಲ್ ಖರ್ಗೆ ಕಡೆಗೆ ಎಸೆದ್ರೆ ಖರ್ಗೆ ರಾಹುಲ್ ಬಳಿ ಚರ್ಚಿಸೋಣ ಅಂತಿದ್ದಾರೆ. ಹೀಗಾಗಿ ಹಗ್ಗ ಜಗ್ಗಾಟ ಮತ್ತಷ್ಟು ದಿನ ಮುಂದುವರಿಯುವ ಸಾಧ್ಯತೆ ಇದೆ. ನವೆಂಬರ್ 20ಕ್ಕೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2.5 ವರ್ಷ ಪೂರ್ಣಗೊಳ್ಳಲಿದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಬದಲಾವಣೆ ಬಿರುಗಾಳಿ ಬೀಸುತ್ತೆ, ಸಂಪುಟ ಪುನರಚನೆ ಆಗುತ್ತೆ ಅಂತ ಕಾಯುತ್ತಿರುವ ಮತ್ತಷ್ಟು ದಿನ ಕಾಯಬೇಕಾದ ಸ್ಥಿತಿ ಬಂದಿದೆ. ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ಮಕಾಡೆ ಮಲಗಿದ ಕಾಂಗ್ರೆಸ್ ಸದ್ಯಕ್ಕೆ ರಾಜ್ಯ ರಾಜಕೀಯದ ಬೆಳವಣಿಗೆ ಬಗ್ಗೆ ಹೆಚ್ಚು ಗಮನ ಹರಿಸಲು ಆಸಕ್ತಿ ತೋರಿದಂತೆ ಕಾಣ್ತಿಲ್ಲ. ಸದ್ಯಕ್ಕೆ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಟ್ಟಂತೆ ಕಾಣ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ದೆಹಲಿಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ದ ಸಿದ್ದರಾಮಯ್ಯ ಖಾಲಿ ಇರುವ 2 ಸ್ಥಾನ ಮತ್ತು 12 ಸಚಿವ ಸ್ಥಾನಗಳನ್ನ ಖಾಲಿ ಮಾಡಿ 14 ಮಂತ್ರಿ ಸ್ಥಾನಗಳೊಂದಿಗೆ ಪುನರಚನೆ ಪ್ರಸ್ತಾಪ ಮುಂದಿಟ್ಟಿದ್ರು. ಯಾರನ್ನ ಕೈ ಬಿಡಬಹುದು, ಯಾರನ್ನ ಸೇರಿಸಬಹುದು ಅನ್ನೋದನ್ನ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ತೀವಿ ಅಂತ ಖರ್ಗೆ ತಿಳಿಸಿದ್ರು. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆಯೂ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದ್ರು ಎನ್ನಲಾಗಿದೆ. ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ವರಿಷ್ಠರಿಗೆ ಬಿಟ್ಟ ವಿಚಾರ. ಆದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಊಹಾಪೋಹ ಅಂತ ಸಚಿವರು ಅನೇಕರು ಪ್ರತಿಪಾದಿಸಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಬೊಟ್ಟು ಮಾಡಿದ್ದಾರೆ. ಕಾದ್ ನೋಡೋಣ, ಯಾವಾಗ ಮಾಡ್ತಾರದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ನೋಡೋಣ, ಕಾದ್ ನೋಡೋಣ. ನಾವು ಖಾತೆ ಬೇರೆ ಕೊಡಿ ಅಥವಾ ನಾವು ಮಂತ್ರಿ ನಥಿಂಗ್, ಅದೆಲ್ಲ ನಾವು ಮಾತಾಡ್ಕೊಡ್ದು. ನಮ್ಮ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಕಾಂಗ್ರೆಸ್ ಹಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕೆ ಟವೆಲ್ ಹಾಕ್ತಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಕ್ಷೇತ್ರದಿಂದ 3 ಬಾರಿ ಗೆದ್ದಿರೋ ನಾರಾಯಣಸ್ವಾಮಿ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕೋಲಾರದವರೇ ಆದ KH ಮುನಿಯಪ್ಪ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಖರ್ಗೆ ಬಳಿ ತಮ್ಮ ಸಚಿವ ಸ್ಥಾನದ ಖಾತ್ರಿ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಒಂದು ವೇಳೆ ನನ್ನನ್ನ ಕೈಬಿಟ್ರೆ ಪುತ್ರಿ ರೂಪಕಲಾಗೆ ಪಟ್ಟತ್ಯಾಗ ಮಾಡಲು ಸಿದ್ಧ ಎಂಬ ದಾಳ ಉರುಳಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಾಲು ಸಾಲು ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ಆರಂಭಿಸಿದ್ದಾರೆ. ಮಾಗಡಿ ಶಾಸಕ HC ಬಾಲಕೃಷ್ಣ ತಮಗೆ ಮಂತ್ರಿಗಿರಿ ಕೊಟ್ರೆ ನಿಭಾಯಿಸುವೆ ಅಂತಿದ್ದಾರೆ. ಶಾಸಕ K ಷಡಕ್ಷರಿ, ಶಾಂತಗೌಡ ಹಾಗೂ ಸುಬ್ಬಾರೆಡ್ಡಿ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಹಜವಾಗಿ ನನಗೂ ಕೂಡ ನಿರೀಕ್ಷೆ ಇದೆ. ನಾನು ಕೂಡ ಸೀನಿಯರ್ MLA, 25 ವರ್ಷಗಳಿಂದ 5ನೇ ಬಾರಿ ನಾನು ಗೆಲ್ತಾ ಇರ್ತಕ್ಕಂಥದ್ದು. ಸರ್ಕಾರದಲ್ಲಿ ಏನಾದ್ರು ನಾನು ಗುರುತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿ. ಹೌದು, ಅದು ಸಹಜ. ಆತನಿಗೂ ಗೊತ್ತು, ನನಗೂ ಗೊತ್ತು. ಏನು ನಮ್ಮ ಅಭಿಮಾನಿಗಳು ಅಭಿಮಾನ ಹೇಳ್ತಾರಪ್ಪ. ಈಗ ಅಭಿಮಾನಿ ಹೇಳ್ತಾರೆ, ತಪ್ಪು ಅಂತಲ್ಲ. ಅವರವರು ನೀವೇನು ವಾಕ್ ಸ್ವಾತಂತ್ರ್ಯ ಏನು ಹೇಳ್ಬೋದು? ಹಾಂ, ಬಿಡ್ತಾರಾ? ಮಾಡೇ ಮಾಡ್ತಾ ಕೊಟ್ರೆ ನಾವೀಗ ಹಿಂದೆ ಬಿದ್ದು ಡೆಲ್ಲಿಗೆ ಹೋಗೋದು. ಸರ್, ನಾನು ನನ್ನ ಕೆಲಸ ಮಾಡ್ತೀನಿ, ದೇವ್ರಿಗೆ ಬಿಡ್ತೀನಿ ವರ ಕೊಡೋದು. ಫಸ್ಟ್ ಕೆಲಸ ಮಾಡ್ತೀನಿ, ದೇವ್ರಿಗೆ ಬಿಡ್ತೀನಿ ವರ ಕೊಡೋದು. ಆ ಥರ ಕಾಂಗ್ರೆಸ್ ಪಲ್ಲಿ ನಾನು ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ. ಸೆಂಟ್ರಲ್ ಒಂದು 2.5 ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್.
ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಏನೇನೋ ಚರ್ಚೆ ನಡೆಸಿದ್ರು ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಚಿವರು ನಿರಾಕರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಂಪುಟ ರಚಿಸುವ ಪರಮಾಧಿಕಾರ ಇದೆ ಅಂತ ಹೇಳಿದ್ದಾರೆ. ನಾನಿನ್ನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನು ಸ್ವಾಮಿ ಏನು ಮಾಡ್ಕೊಂಡ್ ಬಂದ್ರಿ ಅಂತ. ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಸಹಜವಾಗಿ ಡೆಲ್ಲಿಗೆ ಹೋದಾಗ AICC ಅಧ್ಯಕ್ಷರನ್ನು ಭೇಟಿ ಮಾಡಿರ್ತಾರೆ. ಅದೇನು ಅಲ್ಲೇನು ಮಾತಾಡೋದು ನಮ್ಗೆ ಗೊತ್ತಿಲ್ಲ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡುವ ಅಧಿಕಾರ ಸಿಎಂಗಿದೆ. ಸಾಕಷ್ಟು ಜನ MLA MLCಗಳಿಗೆ ಅರ್ಹತೆ ಇರುವವರು ಇದ್ದಾರೆ. ನನ್ನನ್ನು ಸಹ ನೇರವಾಗಿ ಕರೆದು ಸಚಿವರನ್ನಾಗಿ ಮಾಡಿದ್ರು ಅಂತ ಬೋಸರಾಜು ಹೇಳಿದ್ದಾರೆ. ನಾನು ಡೆಲ್ಲಿಗೂ ಹೋಗಿಲ್ಲ, ಸಿಎಂ ಹತ್ರನೂ ಹೋಗಿಲ್ಲ, DCM ಹತ್ರನೂ ಹೋಗಿಲ್ಲ. ಯಾರು ಮಂತ್ರಿ ಆಗ್ಬೇಕು ಬಿಡಬೇಕು ಎಂಬುದು ಸಿಎಂ ಮತ್ತು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ NS ಬೋಸರಾಜು ಹೇಳಿದ್ದಾರೆ. ಸಿದ್ದರಾಮಯ್ಯ ಮೋಸ್ಟ್ ಪವರ್ಫುಲ್ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಗುಲಾಮಗಿರಿ ಒಪ್ಪಿಕೊಳ್ಳದಿದ್ರೆ ಸಂಪುಟ ಪುನರ್ರಚನೆ ವಿಚಾರವಾಗಿ ದೆಹಲಿಗೆ ಹೋಗಿದ್ದೇಕೆ ಅಂತ CT ರವಿ ಪ್ರಶ್ನಿಸಿದ್ದಾರೆ. 4 ತಿಂಗಳ ಹಿಂದೆ ಹೈಕಮಾಂಡ್ನವರೇ ಪುನರ್ರಚನೆ ಮಾಡಿ ಅಂದಿದ್ರಲ್ಲ, ಯಾಕೆ ಇನ್ನೂ ವಿಸ್ತರಣೆ ಮಾಡ್ತಿಲ್ಲ? ಇನ್ನು ಏನು ಸೆಟಲ್ ಆಗಿಲ್ವಾ ಅಂತ CT ರವಿ ಕಾಲೆಳೆದಿದ್ದಾರೆ. ಇನ್ನು ಖರ್ಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಮಾನ್ಯ ಖರ್ಗೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಗಾದೆ, ಆ ತರ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ. ನಾನು ಅನ್ಕೊಂಡಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮೋಸ್ಟ್ ಪವರ್ಫುಲ್ ಅಂತ. ಯಾಕೆಂದ್ರೆ ಯಾವಾಗಲೂ ಅವರು ಒಂದೊಂದು ಮಾತು ಹೇಳೋರು, ದೆಹಲಿ ಗುಲಾಮರಲ್ಲ ನಾವು ಅಂತ ಹೇಳೋರು. ಅವ್ರು ಏನು ಮುಖ್ಯಮಂತ್ರಿಗಳು ಅವರಿಗೆ ಸಮರ್ಥರಿದ್ರೆ, ದೆಹಲಿಯ ಗುಲಾಮಗಿರಿಯನ್ನು ಒಪ್ಕೊಳ್ಳದೆ ಇದ್ರೆ ಸಂಪುಟ ವಿಸ್ತರಣೆಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH